ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಾ ಕಾಂಡ 9ನೇ ಅಧ್ಯಾಯ 20ರಿಂದ 22ನೇ ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಯಾರ್ಯಾರು ಯೆಹೋವನ ಮಾತಿಗೆ ಹೆದರಿದರೋ ಅದರ ವಿಷಯದ ಕುರಿತು ಇವತ್ತು ಈ ಭಾಗದಲ್ಲಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಈಗ ನಾವು ಧ್ಯಾನ ಮಾಡೋಣವಾ, ಓದಿಕೊಳ್ಳೋಣವಾ. ಆಗ ಫರೋಹನ ಸೇವಕರಲ್ಲಿ ಯಾರ್ಯಾರು ಯೆಹೋವನ ಮಾತಿಗೆ ಹೆದರಿದರೋ ಅವರು ತಮ್ಮ ಆಳುಗಳನ್ನು ಪಶುಗಳನ್ನು ಬೇಗ ಮನೆಗೆ ಬರಮಾಡಿಕೊಂಡರು. ಯಾರು ಯೆಹೋವನ ಮಾತನ್ನ ಮನಸ್ಸಿಗೆ ತೆಗೆದುಕೊಳ್ಳಿಲ್ಲವೋ ಅವರು ತಮ್ಮ ಆಳುಗಳನ್ನು ಪಶುಗಳನ್ನು ಅಡವಿಯಲ್ಲೇ ಬಿಟ್ಟರು. ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೊಲದಲ್ಲಿರುವ ಎಲ್ಲಾ ಪೈರುಗಳ ಮೇಲೆಯೂ ಆನೆಕಲ್ಲಿನ ಮಳೆ ಬೀಳುವುದು ಎಂದು ಹೇಳಿದನು. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಂದರ್ಭದಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ಆಕಾಶದ ಕಡೆಗೆ ಕೈ ಚಾಚು, ಅವಾಗ ಆನೆಕಲ್ಲಿನ ಮಳೆ ಬರ್ತದೆ ಎಂಬುದಾಗಿ ದೇವರು ಹೇಳ್ತಾರೆ. ಮಾತ್ರವಲ್ಲದೆ ಇದು ಫರೋಹನ ಒಂದು ಸನ್ನಿಧಿಗೂ ಮುಟ್ಟುತ್ತೆ. ಆದರೆ ಫರೋಹನ ಸೇವಕರಲ್ಲಿ ಕೆಲವರು ಯೆಹೋವನ ಮಾತಿಗೆ ಭಯ ಪಡ್ತಾರೆ. ಅವರು ತಮ್ಮ ಆಳುಗಳನ್ನು ಪಶುಗಳನ್ನ ಮನೆಗೆ ಕರೆಸ್ಕೊಳ್ತಾರೆ. ಕೆಲವರು ಯೆಹೋವನ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ. ಅವರು ತಮ್ಮ ಆಳುಗಳನ್ನ ಪಶುಗಳನ್ನ ಅಲ್ಲೇ ಅಡವಿಯಲ್ಲಿ ಬಿಡ್ತಾರೆ. ಮುಂದೆ ಅವರೆಲ್ಲರೂ ಸತ್ತೋಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ದೇವರ ಮಾತಿಗೆ ನಾವು ಕಿವಿಗೊಡ್ತೀವೋ ನಾವು ಸುರಕ್ಷಿತವಾಗಿರ್ತೀವಿ. ಯಾವಾಗ ನಾವು ದೇವರ ಮಾತಿಗೆ ಕಿವಿಗೊಡದಿಲ್ವೋ ನಮಗೆ ಸುರಕ್ಷಿತತೆ ಇರೋದಿಲ್ಲ ಅನ್ನೋದು ದೇವರು ಇಲ್ಲಿ ನಮಗೆ ಕಲಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಪಾಠ ಬಹಳ ಪ್ರಾಮುಖ್ಯ. ಈ ಲೋಕದಲ್ಲಿ ಎಲ್ಲ ಒಳ್ಳೆಯದು ದೇವರ ತರೋದಕ್ಕೆ ದೇವರ ಸಭೆಯ ಕೈನಲ್ಲಿ ಆಗುತ್ತೆ. ನಮ್ಮ ದೇಶಕ್ಕಿರ್ಬೋದು, ನಮ್ಮ ಹಳ್ಳಿಗಿರ್ಬೋದು, ಪಟ್ಟಣಕ್ಕಿರ್ಬೋದು, ನಮ್ಮ ಬೀದಿಗಳಿಗಿರ್ಬೋದು, ದೇವರು ನಮ್ಮನ್ನ ಎಲ್ಲೆಲ್ಲಿ ಇಟ್ಟಿದಾರೋ ಆ ಸ್ಥಳದಲ್ಲಿ ನಾವು ದೇವರ ಕಾರ್ಯಗಳನ್ನ ತರೋದಕ್ಕೆ, ಸೈತಾನ್ ಕಾರ್ಯಗಳನ್ನ ನಿಲ್ಲಿಸೋಕ್ಕೆ ದೇವರ ಮಕ್ಕಳಿಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಸೇವಕರಾದ ನಿಮಗೆ ಶಕ್ತಿ ಕೊಟ್ಟಿದ್ದಾರೆ. ದೇವರು ನಮ್ಮನ್ನ ಎಲ್ಲೆಲ್ಲಿ ಇಟ್ಟಿದಾರೋ ಬರೀ ನಾವು ಸಭೆಗಳನ್ನ ಸೇವೆಗಳನ್ನ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಸೈತಾನ್ ತರುವಂತಹ ಅನಾಹುತಗಳನ್ನ ನಿಲ್ಲಿಸುವಂತ ಅಧಿಕಾರ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ದೇವರು ನಮಗೆ ಕೊಡುವಂತ ಆಶೀರ್ವಾದಗಳನ್ನ ಪರಲೋಕದಿಂದ ಈ ಭೂಲೋಕಕ್ಕೆ ತರುವಂತ ಶಕ್ತಿಯನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಕರ್ತನ ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ಹೇಳ್ತೀವಲ್ಲ. ಸೊ ಹೀಗಾಗಿ ನಮ್ಮ ಮಾತಿಗೆ ಶಕ್ತಿ ಇದೆ. ಮೋಶೆಗೆ ಆ ಶಕ್ತಿ ಇತ್ತು. ದೇವರು ಮೋಶೆಗೆ ಹೇಳ್ತಾರೆ, ನಿನ್ನ ಕೈ ಚಾಚು. ಹಾಗಾದ್ರೆ ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಪ್ರಾರ್ಥನೆಗೆ ಬಲ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಳೋರಾಗಿರ್ಬೇಕು. ವಿ ಹ್ಯಾವ್ ಎನ್ ಅಸೈನ್ಮೆಂಟ್. ನಮ್ಮೆಲ್ಲರಿಗೂ ದೇವರು ಈ ಲೋಕದಲ್ಲಿ ಒಂದು ಜವಾಬ್ದಾರಿಕೆಯನ್ನು ಇಟ್ಟಿದ್ದಾರೆ. ಸೊ ಹೀಗಾಗಿ ನೀವು ಯಾವ ಮನೆಗಳಲ್ಲಿ ಇದ್ದೀರೋ, ಬೀದಿಗಳಲ್ಲಿದ್ದೀರೋ, ಪಟ್ಟಣಗಳಿದ್ದೀರೋ, ಹಳ್ಳಿಗಳಲ್ಲಿದ್ದೀರೋ, ಆ ಹಳ್ಳಿಯ ರೆಸ್ಪಾನ್ಸಿಬಿಲಿಟಿ, ಆ ದೇಶದ ರೆಸ್ಪಾನ್ಸಿಬಿಲಿಟಿ, ಆ ಪಟ್ಟಣದ ಒಂದು ಜವಾಬ್ದಾರಿಕೆ ದೇವರು ನಿಮ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ನಿಮ್ಮ ಕೈ ಚಾಚರಿ, ಅಲ್ಲಿಗೆ ದೇವರ ಆಶೀರ್ವಾದಗಳನ್ನ ತನ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು, ನಮ್ಮ ಸುತ್ತಮುತ್ತ ಇರುವಂತ ಜನರು ಕಷ್ಟಪಡುವಾಗ ನಮ್ಮ ಕೈ ಚಾಚಬೇಕು ದೇವರೇ. ಅದು ಮಾತ್ರವಲ್ಲದೆ ದೇವರೇ, ನಮ್ಮ ಸುತ್ತಮುತ್ತ ಇರುವಂತ ಜನರಿಗೆ ದೇವರ ಆಶೀರ್ವಾದ ಬೇಕಾ, ನಾವು ಪ್ರಾರ್ಥನೆಯನ್ನ ಕೈ ಚಾಚಬೇಕು. ಆ ರೀತಿ ದೇವರೇ ನಮ್ಮೆಲ್ಲರಿಗೂ ಕೃಪೆ ಕೊಡು. ದೇವ ಮಕ್ಕಳು ಮುಖ್ಯವಾಗಿ ಯಾರ್ಯಾರು ನೋಡ್ತಾ ಇದ್ದಾರೋ, ನಾವು ಸುಮ್ಮನೆ ಈ ಲೋಕದಲ್ಲಿ ಕೆಲಸ ಮಾಡಿಕೊಂಡು ಚೆನ್ನಾಗಿರೋದು ಅದು ಒಂದಾಗಿದ್ರೆ, ದೇವರೇ ನಮ್ಮನ್ನ ಇಟ್ಟಿರೋದು ಈ ಲೋಕಕ್ಕೆ ಆಶೀರ್ವಾದಗಳು ತರೋದಕ್ಕೋಸ್ಕರವಾಗಿ. ಆ ಜವಾಬ್ದಾರಿಕೆ ನೆರವೇರಿಸುವಾಗಿ ಎಲ್ರಿಗೂ ನೀ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು.
ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,
ಹೇಳಿದ ನಲ್ಲ